ವರ್ತೂರು ಸಂತೋಷ್ ಕಡೆಯಿಂದ ಬಿಗ್ ಬಾಸ್ ರನ್ನರ್ ಅಪ್ಗೆ ಪ್ರತಿ ಸೀಸನ್ಗೂ ಸುದೀಪ್ ಅಣ್ಣ ಅವರು ಇರೋವರೆಗೂ ಕೊಡ್ತೀನಿ ನಾನು. ಬಿಗ್ ಬಾಸ್ ನೋಡ್ತಿದ್ದೀರಾ? ಇವಾಗ ಸ್ವಲ್ಪ ನಾನು ಊಟ ಮಾಡೋವಾಗ ಅದೇ ಟೈಮ್ ತಿನ್ನೋದು ನಾನು 9:30 ಹಂಗೆ. ರಜತ್ ಅವ್ರದ್ದು ಒಳ್ಳೆ ಆಟ, ಒಳ್ಳೆ ಎಂಟರ್ಟೈನ್ಮೆಂಟು. ನನ್ನ ಒನ್ ಆಫ್ ಮೈ ಗುಡ್ ಫ್ರೆಂಡು ಅಕ್ಷತಾ ಅವರು, ಅವರೆಲ್ಲ. ಆಮೇಲೆ ಅವ್ರ ಮಾವವರು ತುಂಬ ಒಳ್ಳೆ ಡೌನ್ ಟು ಅರ್ತ್ ಪರ್ಸನ್ನು. ಅವರು ನಮ್ಮ ಅಂಬರೀಷ್ ಅಣ್ಣವ್ರ ಅಭಿಮಾನಿ, ಕಟ್ಟ ಅಭಿಮಾನಿ. ಅವ್ರನ್ನ ಮಿನಿ ಅಂಬರೀಷ್ ಅಂತ ಬಿಟ್ಟೇ ಕರೆಯೋದು ಮಂಡ್ಯನಲ್ಲೆಲ್ಲ. ನಮ್ಮ ರಜತ್ ಅವರು ಸ್ಟ್ರೈಟ್ ಫಾರ್ವರ್ಡು. ಮೊನ್ನೆ ಅಂತೂ ನಾವು ಸುದೀಪ್ ಅಣ್ಣದು ಒಂದು ಇದು ಬರುತ್ತಲ್ಲ ಇನ್ಸಿಡೆಂಟು, ಕರೆಕ್ಟಾಗಿ ಅಲ್ಲೇನು ಮಾತಾಡಿದ್ರು ಇಲ್ಲ ಅದೇ ಮಾತಾಡಿದ್ರು. ವ್ಯಕ್ತಿತ್ವ ಎಲ್ಲೂ ಆತನೋ ಇದಿಲ್ಲ, ಒಳ್ಳೆ ವ್ಯಕ್ತಿ, ಡೈಮಂಡ್ ಅಂತ ಹೇಳ್ತೀವಿ ಸರ್. ಅವ್ರಿಗೆ ಮತ್ತೆ ಇನ್ನೊಂದು ಅಪರ್ಚುನಿಟಿ ಕೊಟ್ಟಿರೋದಕ್ಕೆ, ಯಾಕಂದ್ರೆ ಲಾಸ್ಟ್ ಸೀಸನ್ ನಾನು ಆಲ್ರೆಡಿ ಹೋಗಿದ್ದೆ. ಇಲ್ಲ ಮೇಡಮ್, ಅವರಿಂದ ಬಿಟ್ಕೊಂಡವ್ರೆ, ಅವ್ರನ್ನ ಯಾವುದೇ ಕಾರಣಕ್ಕೂ ಕೆಲಸ ಬಾರ್ದಿಕ್ಕೊಳ್ಳಿ ಸುಮ್ಮನೆ. ಯಾಕೆ ಏನು ಇವಾಗ ಹೋಗವ್ರೆ ಅವರೆಲ್ಲ ಸುಮ್ಮನೆ ಅಲ್ಲಿ ಆಟನ ಹೈಪ್ ಮಾಡಕ್ಕೆ ಹೋಗಿರೋದು, ಅಲ್ಲೇನು ಅವ್ರಿಗೆ ಕೆಲಸ ಅಲ್ಲ. ಬಟ್ ನನಗೆ ರಜತ್ತು ಆ ಥರದಿಂದನೂ ಬೇಕಾದ ವ್ಯಕ್ತಿ. ಇವಾಗ ನಾನು ಟಿ ವಿನಲ್ಲಿ ನೋಡೋಬೇಕಾದ್ರೂ ನಾ ಐ ಸಪೋರ್ಟ್ ಇದ್ದೀನಿ. ನಿಮ್ಗೇನಾದ್ರು ಕರೆ ಬಂದಿತ್ತ ಅಣ್ಣ ಬನ್ನಿ ಈ ಸಲ ಅಂತ ಏನಾದರೂ? ಇಲ್ಲ, ನಂದು ಈ ಇದರಲ್ಲಿದ್ದೀನಿ. ಇದಕ್ಕೆ ಹೋಗಿದ್ದೆ ನಾನೇ ಮಾತಾಡೋಕ್ಕೆ, ಅದೇ ರನ್ನರ್ ಅಪ್ದು ದುಡ್ಡು ಕೊಡೋ ವಿಚಾರದಲ್ಲಿ. ಅದೇ ಸ್ವಲ್ಪ ಇದೆಯಾ ನೀವು ಹೇಳಿದ್ರು ಅದೇ ಯಾವ್ದು ನಾಯಿ ಅದು ಇದರಲ್ಲಿ ಕಾಂಪ್ಲಿಕೇಶನ್ ಆಗ್ಬಿಟ್ಟೈತೆ. ಇನ್ನು ನಾವು ನೋಡ್ರಿ, ಯಾವುದೇ ಒಂದು ಕಾರ್ಯಕ್ರಮ ಆದರೂ ಅದ್ರದ್ದು ನೀತಿ, ಅದರ ಇದಕ್ಕೆ ನಾವು ಏನಂತೀರ ತಲೆ ಬಾಗಲೇಬೇಕು. ಏನಂತ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಅಲ್ವಾ? ಯಾಕಂದರೆ ನಾನು ಅಲ್ಲಿಂದನೇ ಬಂದವನಾಗಿರೋ ಕಾರಣಕ್ಕೆ ಅದ್ರ ಮೇಲೆ ನನಗೆ ಅಪಾರವಾದ ಗೌರವ ಐತೆ ಬಿಗ್ ಬಾಸ್ ಮೇಲೆ. ಇವಾಗೇನು ಹೈಪ್ಗೋಸ್ಕರ ಅವ್ರನ್ನ ಇಟ್ಟಿರೋದು, ಅವ್ರನ್ನ ಕೆಲಸ ಅಲ್ಲ ಅದು. ಮಿಡ್ಲಲ್ಲಿ ಅದು ಆಫ್ಟರ್ 50 days ಬಂದರೆ ಯಾವ ಕಾರಣಕ್ಕೆ ಗೆಲ್ಲಿಸ್ಬೇಕು, ನಾವೇ ಒಂದು ಲಾಜಿಕಲ್ಲಿ ಯೋಚನೆ ಮಾಡೋಣ ಆಗುತ್ತಾ? ಅದು ಅದ್ರ ಮೇಲೆ ಓದ್ತಿದ್ದವರಲ್ಲಿ ಇದ್ದವರು ಏನಂತಂದ್ರೆ ಅವರಿಂದ ಸ್ವಲ್ಪ ಆಟ ಸ್ವಲ್ಪ ಎತ್ತೆಚ್ಕೊಳ್ಳಿ ಅಂತ ಅಂದ್ಬಿಟ್ಟು. ರಜತ್ ಒಳ್ಳೆ ಮಾತುಗಾರಿಕೆ, ಒಳ್ಳೆ ಆಟ, ಎಲ್ಲದರಲ್ಲೂ ಇದ್ದಾರೆ. ಇನ್ವಾಲ್ವ್ಮೆಂಟು ಚೆನ್ನಾಗಿದೆ. ಈ ಸಲದ ಕಂಟೆಸ್ಟೆಂಟ್ಗಳ ಪೈಕಿ ಯಾರು ಇಷ್ಟ ಆಗ್ತಾ ಇದ್ದಾರೆ ಸರ್? ಯಾರು ಆಟ? ನನಗೆ ರಕ್ಷಿತಾ ಇಷ್ಟ. ರಕ್ಷಿತಾ ಆ ಹುಡುಗಿ ಮಂಗಳೂರು ಕಡೆಯಿಂದ ಬಂದಿರೋದು ಒಂದು ಮುದ್ದತೆ ಕಾಣಿಸುತ್ತೆ. ಆ ಹುಡುಗಿನ ಗೆಲ್ಲಲಿ ಹುಡುಗಿದು, ಯಾಕ ಒಬ್ಬರೇ ಗೆದ್ದಿರೋದು ಇವತ್ತವರೆಗೂ ಶ್ರುತಿ. ನಮ್ಮ ಈ ಸಲ ಹುಡುಗಿನೇ ಗೆಲ್ಲಿ. ರಜತ್ ಅವ್ರು ಸ್ಟಾರ್ಟಿಂಗ್ ಹೋದಾಗ ಗಿಲ್ಲಿ ಮೇಲೆ ಎಲ್ಲ ರೇಗಾಡಿದ್ರಂತ ಎಲ್ಲ ಇತ್ತು. ಈಗ ಹೋದ್ಮೇಲೆ ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ಟವ್ರೆ. ಇವಾಗೆಲ್ಲ ಹೊರಗಡೆ ಫ್ಯಾನ್ ಪೇಜಸ್ ಎಲ್ಲ ಓಪನ್ ಆಗಿದ್ದಾವೆ. ಹೌದು, ಎವಿಡೆಂಟಾಗಿ ಅದೇನೇನೆ. ಬಟ್ ಆ ವ್ಯಕ್ತಿ ಏನೋ ಅಂಥ ವ್ಯಕ್ತಿತ್ವದವ್ರು ಅಲ್ಲ. ಬಕೆಟ್ ಹಿಡಿಯೋ ಜಯಮಾನ ಏನಿಲ್ಲ ಅಂತ ಎಲ್ಲ ಒಂದು ಕಡೆ ಏನೋ ಒಂದು ಅಲ್ಲ. ಅವರು ಫ್ರೆಂಡ್ಶಿಪ್ ಚೆನ್ನಾಗಿದೆ. ನಿಮಗೆ ಹೇಗೆ ಅನಿಸ್ತಿದೆ ಅವರಿಬ್ಬರು ಎಲ್ಲರಿಗೂ ಕೊಡೋದು? ಅಂದರೆ ಇದು ಹೆಂಗಾಗೋಯ್ತು ಅಂದರೆ, ನಮ್ಮ ಕಡೆ ಹೇಳ್ತಾರೆ ಆಗಲಕಾಯಿ ಬೇವಿನ ಕೈ ಅಂದಂಗೆ ಚೆನ್ನಾಗಿ ಬೆರೆದ್ಬಿಟ್ಟವ್ರೆ ಅಲ್ವಾ? ಟಿಟ್ ಫಾರ್ ಟಾಟ್. ಇಬ್ರು ಒಂದೇ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಂಗೆ, ಲಾಸ್ಟ್ ಬೆಂಚರ್ಸ್, ಜೂನಿಯರ್ ಸೀನಿಯರ್ ಥರ. ಹೌದು. ರಜತಲ್ಲಿ ಚೇರ್ಸೋ ಬಾಧವನ್ನೇ ಇಲ್ಲ ನೋಡ್ರಿ ನೀವು. ಇದೇನಿರೋ ಡೈರೆಕ್ಟಾಗಿ ಮಾತಾಡ್ತಾರೆ. ನಮ್ಗಿಲ್ಲಿ ಸ್ವಲ್ಪ ಈ ಹುಡುಗಾಟಿಕೆ ಜಾಸ್ತಿ. ಆತ್ಮಕ್ಕೂ ಏನು ಉದ್ದೇಶಪೂರ್ವಕವಾಗಿ ಮನಸ್ಸಾಗಿ ಇಟ್ಕೊಂಡು ಆಮೇಲೆ ಪಶ್ಚಾತ್ತಾಪ ಪಡ್ತಾನೆ ಕೆಲವುದ್ರಲ್ಲಿ ಅಲ್ವಾ? ಒಳ್ಳೆ ಆಟ ಐತೆ, ಚೆನ್ನಾಗಿ. ಯಾರೋ ಡಿಸರ್ವಿಂಗ್ ಇರೋರು ಗೆಲ್ಲೇನ. ಯಾರು ಫಸ್ಟ್ ಹೋಗಿದಾರ ಅವ್ರದೇ ಗೆಲ್ಲಬೇಕು. ಯಾಕಂದರೆ ಡೇ 1 ಕಷ್ಟ ಬಿದ್ದವ್ರೆ, ಅವರೇ ಗೆಲ್ಲಿ. ಇವಾಗ ಯಾರ್ಯಾರು ಸೆಂಟ್ರಾಗಿ ಹೋಗೋವ್ರೆ ಅವ್ರು ಎಂಟರ್ಟೈನ್ ಮಾಡ್ಕೊಂಡು ಬಂದ್ಬಿಡ್ಲಿ ಈಚೆಕ. ಫಸ್ಟಿಂದ ಯಾರವರು ಅವರೇ ಗೆಲ್ಲಬೇಕು. ನನ್ಗೆ ಅದೇ ಇಷ್ಟ ಅಲ್ವಾ? ಕಷ್ಟ ಬಿದ್ದವ್ರೆ, ಮನೆ ಮಠ ಬಿಟ್ಟು ಹೋಗಲ್ಲಿ ದುಡ್ದವ್ರೆ, ಅವರೇ ಗೆಲ್ಲಿ. ಯಾರು ಡಿಸರ್ವಿಂಗ್ ಅವರು ಅವ್ರು ಗೆಲ್ಲಿ, ಖುಷಿ ನಮ್ಗೆ. ಅದರಲ್ಲಿ ಏನೂ ಇಲ್ಲ. ಯಾರು ಡಿಸರ್ವಿಂಗ್ ಅವರೇ, ಯಾರ್ಕಾದು ಗೆಲ್ಲಬೇಕು, ಆ ಪಟ್ಟ ಸೇರಬೇಕೋ ಸೇರಲಿ ಅಲ್ವಾ? ಸಪೋರ್ಟ್ ಮಾಡಿರಿ ಬಿಗ್ ಬಾಸ್ನ. ಎಲ್ಲರೂ ನೋಡ್ರಿ, ಒಂದು ಒಳ್ಳೆ ಕಾರ್ಯಕ್ರಮ. ಆಮೇಲೆ ಸ್ಕ್ರಿಪ್ಟೆಡು ಅಂತ ಇದು ಯಾವುದೋ ಅವಿವೇಕಿಗಳು ಮಾತಾಡ್ತವೆ, ಅವೆಲ್ಲ ಸುಳ್ಳು. ಯಾಕಂದ್ರೆ ನಾನು ಅಲ್ಲಿಂದನೇ ಬಂದವನು. ಅವೆಲ್ಲ ಇಲ್ಲ, ಇರೋದು ಹೇಳಬೇಕು ಏನೋ. ಆಮೇಲೆ ಇನ್ನೂ ಕೆಲವರು ಅಲ್ಲೇ ಇದ್ದು ಅಲ್ಲದ್ದೇ ತಿಂದುಬಿಟ್ಟು ಬಂದು ಈಚೆ ಅದು ಏನೇನೋ ಮಾತಾಡ್ತಾರೆ. ಏನು ಅನ್ಬೇಕು ಅವ್ರನ್ನ? ಎಲ್ಲ ಮೆಚೂರ್ಡ್ ಆಗಿರೋರೇ ಹೋಗಿರೋದು. 18 ವರ್ಷ ಮೇಲ್ಪಟ್ಟಿರೋ ಹುಡುಗಿ, 21 ವರ್ಷ ಮೇಲ್ಪಟ್ಟಿರೋ ಹುಡುಗನೇ ಹೋಗಿರೋದು ಅಲ್ವಾ?
ಅರ್ಥ ಮಾಡ್ರಿ. ಯಾಕೆ ಆ ಥರ ಸಣ್ಣತನವಾಗಿ ಮಾತಾಡ್ತಾರೆ ಈಚೆ ಬಂದು ಗೊತ್ತಿಲ್ಲ, ಅವ್ರವ್ರ ವ್ಯಕ್ತಿತ್ವ ಹೊಡೆದೋಗುತ್ತೆ ಅಲ್ಲಿ ಅಲ್ವಾ. ಯಾಕೆ ಆ ಥರ ಎಲ್ಲ ಮಾಡ್ಬೇಡ. ಆಮೇಲೆ ಅಲ್ಲಿ ಊಟ ಯಾವತ್ತೂ ಕಡಿಮೆ ಮಾಡಲ್ಲ, 100% ನನಗೆ ಗೊತ್ತು. ಅಟ್ಲೀಸ್ಟು ಗ್ರಾಸರೀಸ್ ತಗೊಂಡು ಅವಾಗ ಇಡುವುದ್ರೆ ಏನಾದರೂ ಒಂದು ಟಾಸ್ಕ್ ಥರ ಕೊಟ್ಟು ಊಟ ಕೊಟ್ಬಿಡ್ತಾರೆ. ತಿಂದ್ಬಿಟ್ಟು ನಾವು ತಿಂದ ಮನೆ ಕನ್ನ ಹೊಡೆಯೋ ಮಾತಾಡ್ತೀವಿ ಅಲ್ವಾ. ಊಟ ಕೊಡಲ್ಲ ಅಂತೆ, ಇದು ಕೊಡಲ್ಲ ಅಂತೆ, ಸುಳ್ಳು ಅವೆಲ್ಲ. ಚೆನ್ನಾಗಿ ನೋಡ್ಕೊತಾರೆ. ಅಣ್ಣ ಮತ್ತು ರನ್ನರ್ ವಿಚಾರಕ್ಕೆ ಬಂದಾಗ ನೀವು ಇದನ್ನು ಹೇಳಿದ್ರಲ್ಲ, ಇವಾಗ ಅದೇನು ಸರಿಯಾಗಿ ಇದಾಗ್ತಿಲ್ಲ, ಅವ್ರ ಕಡೆಯಿಂದ ಇದು ಬರ್ತಿಲ್ಲ ಅಂತ ಅಂದರೆ ನೀಟಾಗಿ ಹೇಳ್ಬಿಟ್ರು ಓಕೆ ಓರಿಗಳು ಕಟ್ಸೋಕ್ಕಾಗಲ್ಲ ಅಂತ. ಅದಕ್ಕೆ ನಾನು ಹೇಳ್ದಲ್ಲ 2 ಲಕ್ಷ ರೂಪಾಯಿ ಈ ಸಲ ಅನೌನ್ಸ್ ಮಾಡಿರೋ ಕಾರಣಕ್ಕೆ 2 ಲಕ್ಷ ಕೊಡ್ತೀನಿ. ಬರೋ ಸಲಿಯಿಂದ ಸ್ಟಾರ್ಟಿಂಗಿಂದಾನೆ ಅವ್ರ ಜೊತೆ ಮಾತಾಡಿಕೊಂಡು 10 ಲಕ್ಷ ರನ್ನರ್ ಅಪ್ ನನ್ನ ಕಡೆಯಿಂದ ಇರ್ತೈತೆ. ಹೊರ್ತೂರು ಸಂತೋಷ್ ಕಡೆಯಿಂದ ಬಿಗ್ ಬಾಸ್ ರನ್ನರ್ ಅಪ್ಗೆ ಪ್ರತಿ ಸೀಸನ್ಗೂ ಸುದೀಪ್ ಅಣ್ಣವರು ಇರೋವರೆಗೂ ಕೊಡ್ತೀನಿ ನಾನು. ಸುದೀಪ್ ಅಣ್ಣ ಅವ್ರು ಇರೋವರೆಗೂ ಕೊಡಬೇಕು ಅಂತ. ಹೌದು. ನೆಕ್ಸ್ಟ್ ಯಾರು ಬಂದ್ರು ನೋಡೋಣ. ಬಿಗ್ ಬಾಸ್ ಫ್ಯಾನ್ ನಾನು, ಯಾಕಂತಂದ್ರೆ ಅಲ್ಲದ್ದು ಅನ್ನೋದು ಋಣ ಐತೆ. ಆಮೇಲೆ ನನ್ನ ತಿಳಿದ ಮಟ್ಟಿಗೆ ಅಲ್ಲಿ ಏನಂತೀರ, ಅಲ್ಲಿ ಸಿಕ್ಕೋ ಏನಂತೀರಿ, ಏನನ್ನೋದು ಏನೋ ಅಂತಾರಲ್ಲ ಇವರೇನೆ, ಸ್ಪೇಸ್ ತಗೊಂತಾರೆ, ಅದೇನೋ ಕ್ಯಾಮ್ರಾಗಳು ಅದು ಇದು ಅಂತಾರಲ್ಲ, ಕಂಟೆಂಟ್ಗಳು ಅದು ಇದು ಅಂತ. ಅಡ್ವರ್ಟೈಸಿಂಗ್ ಅಲ್ಲ ಅದು ನಂಬರ್ 1 ಅಂತ ನಾನು ತಿಳ್ಕೊತೀನಿ ಅಲ್ವಾ. ಅವಾಗಲೂ ಏನಾದ್ರು ಕಂಡೀಷನ್ ಹಾಕ್ತೀರಾ ಅಣ್ಣ, ಈ ನಮ್ಮ ಊರಿಗಳು ಹೋಗ್ಬೇಕು ಒಳಗಡೆ ಅಂತ, ಅಥವಾ ಚಾನ್ಸಸ್ ಇದ್ರೆ ಕರ್ಕೊಂಡ್ಲಿ ಊರಿಗಳು, ಇಲ್ಲ ಅದ್ರದ್ದು ಒಂದು ಪ್ರೋಮೋ ಥರ ಒಂದು ವಿಡಿಯೋನ ಒಂದು ಅದ್ರದ್ದು ಮಾಹಿತಿ ಕೊಡೋದು ಒಂದಿನ ಹಾಕ್ಲಿ, ತಪ್ಪೇನಿಲ್ಲ ಅಲ್ಲ. ಬಹುಶಃ ಅಷ್ಟರಲ್ಲಿ ನೀವು ರೇಸ್ ಕೂಡ ಮಾಡಿರ್ತೀರಾ, ಅದ್ರದ್ದು ವಿಡಿಯೋಗಳು ಅದೇನ ಅಲ್ಲ ಮಾಡೇ ಮಾಡ್ತಾರೆ ಆಬ್ವಿಯಸ್ಲಿ. ಯಾಕಂತಂದ್ರೆ ಸ್ಪಾನ್ಸರ್ಶಿಪ್ ಅಂತ ಅಂದವಾಗ ಸ್ಪಾನ್ಸರ್ಶಿಪ್ ಕಡೆಯಿಂದ ಏನಾದರೂ ಒಂದು ಅವ್ರು ಮಾಡಲೇಬೇಕು, ಅದು ಧರ್ಮ ಅಲ್ವಾ. ಅಡ್ವರ್ಟೈಸಿಂಗ್ ಅಂದ್ರೇನೆ ಅಷ್ಟು, ಹೌದಾ ಇಲ್ಲ, ಮಾಡ್ತಾರೆ. ಅದ್ರ ಬಗ್ಗೆ ಏನಿಲ್ಲ, ಕೂತ್ ಮಾತಾಡ್ಬೇಕಣ್ಣ. ಸುಮ್ಮನೆ ನಾವು ಈ ಸಲ ನಾನು ಅನೌನ್ಸ್ಮೆಂಟ್ ಕೊಟ್ಟಿದ್ದು ಬಿಗ್ ಬಾಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ನಮ್ಮ ಕಡೆಯಿಂದನೂ ತಪ್ಪೈತೆ, ಕರೆಕ್ಟಾ. ನಾವು ಸ್ಟಾರ್ಟಿಂಗಿಂದಾನೇ ಇಬ್ಬರು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರೋದು ಅಲ್ವಾ. ಆ ಕಾರಣಕ್ಕೇನೇನೆ ಮಾತು ಹೊರಗಡೆ ಬಂದ್ಬಿಟ್ಟದೆ, ಮಾತು ನಡ್ಕೊಬೇಕು. 2 ಲಕ್ಷ ರನ್ನರ್ ಅಪ್ಗೆ ಕೊಡ್ತಾ ಇದ್ದೀವಿ. ಸರಿ, ಓಕೆ. ನೆಕ್ಸ್ಟ್ ಸೀಸನ್ನಿಂದ 10 ಲಕ್ಷ ರನ್ನರ್ ಅಪ್ಗೆ ಗ್ಯಾರಂಟಿ. ಏನನ್ನ ನಮ್ದು ಹಾಕ್ತಾರೆ, ಇಲ್ಲ ಒಳಗಡೆ ಇವಾಗೆಲ್ಲ ಸ್ಪಾನ್ಸರ್ಶಿಪ್ ಫೋಟೋಗಳು ಹಾಕ್ದಂಗೆ ಹಿಂಗೆ ಹಳ್ಳಿ ಕಾರ್ ಹೊರತು ಸಂತೋಷ್ ಕಡೆಯಿಂದ ಅಂದ್ಬಿಟ್ಟು ನಮ್ದು ಹಳ್ಳಿ ಕಾರ್ ಎತ್ತದು, ಒಂದು ಓರಿದು, ಒಂದು ಹಸುದು, ಒಂದು ಫೋಟೋ ಹಾಕಿದ್ರೆ ದಿನ ಅಲ್ಲಿ ನೋಡ್ತಾ ಇದ್ರೆ ಅವ್ರು ಈಚೆ ಬಂದರೆ ಕಂಟೆಸ್ಟೆಂಟ್ ಇದೇ ಹಳ್ಳಿ ಕಾರ್ ಅಂತ ಗುರ್ಸ್ತಾರಲ್ಲ. ಆಮೇಲೆ ಅಲ್ಲಿ ಕೆಲವ್ರು ನೋಡೋಕೆ ಆಗದಿರೋ ಇರೋರು ಕೂಡ ಫೋಟೋನಲ್ಲಿ ನೋಡಿದವಾಗ ಕೂಡ ನೋಡ್ತಾರೆ. ನಾವು ಅಷ್ಟೇ ಬೇಕಾಗಿರೋದು, ಆ ಪರಮಾತ್ಮನ ಮೇರಿಬೇಕು ಅಷ್ಟು. ಈಗ ಅದಕ್ಕೆ ಸ್ವಂತ ದುಡ್ಡು ಖರ್ಚು ಮಾಡೋದಕ್ಕೆ ರೆಡಿ ಇದ್ದೀರಾ? 100% ಅಣ್ಣ. ಇವತ್ತು ನಮ್ಗೆ ಏನೇನು ನಮ್ಗೆ ಬಂದದೆ ಶೇರು ಪಾವು ಚಟಾಕಲ್ಲಿ ನಮ್ಮ ಅಜ್ಜಿಯವರು 500 ಕಾಲ ಹಾಕಿ ಕೆಲವು ಜಮೀನುಗಳು ಕೊಂಡಿರೋರು. ಇವತ್ತು ಕೋಟಿಗಳ ಬೆಲೆ ಬಾಳ್ತದೆ. ಆ ಯಪ್ಪನವ್ರು ಸೇವೆ ಮಾಡೋಕ್ಕೆ ನಾನು ಯಾವತ್ತೂ ರೆಡಿ, ಯಾವತ್ತೂ. ಈಗ ಅನ್ಬೇಕು, ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ್ದು ಹೊಲ ಕೆಡಲ್ಲ, ಕರೆಕ್ಟಾ. ಅನ್ನ ಹಾಕಿದ ಮನೆ ಕೆಟ್ಟಿರೋದು ಇತಿಹಾಸದಾಗಿಲ್ಲ, ಗೊಬ್ಬರ ಚೆಲ್ಲಿರೋ ಹೊಲ ಯಾವತ್ತೂ ಇಳುವರಿ ಕಮ್ಮಿ ಆಗಿರೋದು ಇತಿಹಾಸದಾಗಿಲ್ಲ, ಕರೆಕ್ಟಾ. ಅನ್ನ ಹಾಕಿದ ಮನೆ ಗೊಬ್ಬರ ಚೆಲ್ಲಿದ್ವಲ್ಲ ಯಾವತ್ತೂ ಕೆಡಲ್ಲ.